ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ನಾಳೆ ಹೌದು, ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ. ವೇಣುಗೋಪಾಲ್, ನಾನು 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನ್ ಅಲ್ಲಿ ನಾನು, ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ. ನೋಡ್ರಿ, ಕೇಳಪ್ಪ, ಇಲ್ಲಿ ಮೊನ್ನೆನೆ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನ್ ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನ್ ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೆ ಚರ್ಚೆ ಮಾಡಿದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿದ್ವಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಂಗಮ್ಮ. ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ. ಏನ್ ಈಗ ಒಗ್ಗಟ್ಟಾಗಿದ್ದೀವ? ಇವತ್ತು ಒಗ್ಗಟ್ಟಾಗಿರೋದಲ್ಲ, ಮೊನ್ನೆ ಒಗ್ಗಟ್ಟಾಗಿರೋದಲ್ಲ, ಯಾವಾಗಲೂ ಒಗ್ಗಟ್ಟಾಗಿದೆ. ಶಾಸಕರು ಸಚಿವರಿಗೆ ಜಂಟಿಯಾಗಿ ಔತಣ ಕೂಟ ಆಯೋಜನೆ ಮಾಡಿ ಒಗ್ಗಟ್ಟಿನ ಸೂತ್ರ ಪಡಿಸ್ತೀರಾ? ಇಲ್ಲ, ಇದ್ರ ಊಟ ಎಂತದು CLP ಮೀಟಿಂಗ್ ಕರಿತೀವಲ್ಲ, ಅವತ್ತೇ ಊಟ ಮಾಡ್ತಾರೆ. ಕಳೆದ ಮೈತ್ರಿ ಸರ್ಕಾರದಲ್ಲಿ ಜೋಡೆತ್ತುಗಳು ಹೊರಡು ತುಂಬಾ ಫೇಮಸ್ ಆಗ್ತಿತ್ತು. ಈಗ ಬ್ರದರ್ಸ್ ಅನ್ನೋ ಪದಗಳು ಕೂಡ ನಿಮ್ಮ ಇಬ್ಬರನ್ನು ಕೇಳ್ಕೊಳ್ತೀವಿ. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬೇಕು. ಪರಮೇಶ್ವರ್ ಅವರು ನಿಮ್ಮಿಬ್ಬರನ್ನ ಬ್ರೇಕ್ಫಾಸ್ಟ್ ಕರೀತಾರೆ ಅಂತ, ನೀವು ಅವ್ರನ್ನ ಕರೆದಿಲ್ಲ, ಅದಕ್ಕೆ ನಾನೇ ಅವ್ರನ್ನ ಕರೀತೀನಿ ಅನ್ನೊಂದು ಮಾತನಾಡಿದ್ರು. ನೀವು ಪ್ರಶ್ನೆ ಕೇಳಿದ್ದೀರಿ ಅನ್ನಕ್ಕೆ, ನಿಮ್ಮನ್ನು ಕರೆದಿದ್ದಾರ ಅಂತ ನಿಮ್ಮ ಪ್ರಶ್ನೆಗಳೆಲ್ಲ ನನಗೆ ಗೊತ್ತಾಗಿದೆಯಪ್ಪ. ನಿಮ್ಗೆಲ್ಲ ನೀವು ಏನೇನು ಪ್ರಶ್ನೆ ಕೇಳ್ತೀರಿ, ಈ ತರ ಲೀಡಿಂಗ್ ಕ್ವಶನ್ಗಳು ಹಾಕೋದು. ಲೀಡಿಂಗ್ ಕ್ವಶನ್ ಅಂತ ಗೊತ್ತಾ ನಿಮ್ಗೆ? ಆ ಲೀಡಿಂಗ್ ಕ್ವಶನ್ಗಳು ನೀವು ಜಾಸ್ತಿ ಕಲ್ತ್ಕೊಂಡ್ಬಿಟ್ಟಿದ್ರಿ ಇತ್ತೀಚೆಗೆ. ಯಾವಾಗಲೂ ಇರ್ತದೆ, ಯಾವಾಗಲೂ. ದೇರ್ ವರ್ ನೋ ಡಿಫರೆನ್ಸಸ್. ಮೈಸೆಲ್ಫ್ ಅಂಡ್ DK Shivakumar, we were united. We unitedly run the government. In the future also, we will run the government unitedly. No. See, High Command has to take a decision on this.